ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ತುಂಬ ತಲೆಹೊಟ್ಟು ಇದೆಯಾ? ತುಂಬ ತಲೆಹೊಟ್ಟಿನಿಂದ ಮುಜುಗರ ಆಗ್ತಾ ಇದೆಯಾ? ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಶಿಲೀಂಧ್ರಗಳ ಸೋಂಕು ಅಂತಲೇ ಹೇಳ್ಬೋದು. ತಲೆಯ ಚರ್ಮ ತೀರಾ ಅಂದರೆ ತೀರಾ ಒಣಗಿ ಹೊರಪದರ ಪಕಳೆಯಂತೆ ನಿಧಾನವಾಗಿ ಏಳ್ತಾ ಇರುತ್ತೆ. ಇದು ಪೂರ್ತಿಯಾಗಿ ಏಳದೆ ಕೊಂಚ ಕೊಂಚನೇ ಅಂದರೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತುಕುಡಿ ತುಕುಡಿ ಥರ ಬೀಳ್ತಾನೆ ಇರುತ್ತೆ. ತುಂಬ ತುರಿಕೆ ತರಿಸುತ್ತದೆ ಹಾಗೂ 4 ಜನರ ನಡುವೆ ಇದ್ದಾಗ ಈ ತುರಿಕೆ ಒಂದು ನಮೂನಿ ಅಸಹ್ಯ ಅನಿಸುತ್ತೆ. ಮುಜುಗರ ಅಂತೀವಲ್ಲ ಹಾಗೆ ಆಗ್ತಾ ಇರುತ್ತೆ. ತುಂಬ ಸರಳವಾಗಿ ಈ ಮನೆ ಮದ್ದನ್ನು ಮಾಡ್ಕೊಂಡ್ಬಿಡ್ಬೋದು. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇಲ್ಲಿ ಮೊದಲನೇದಾಗಿ ಅಲೋವೆರಾ ತಗೊಳ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಈ ಅಲೋವೆರಾವನ್ನ ಲೋಳೆ ರಸ ಕೂಡ ಅಂತಾರೆ. ಈ ಅಲೋವೆರಾ ತಲೆಹೊಟ್ಟು ನಿವಾರಣೆಗೆ ಅತ್ಯುತ್ತಮವಾದಂಥ ನೈಸರ್ಗಿಕ ಮನೆಮದ್ದು ಅಂತಾನೆ ಹೇಳ್ಬೋದು. ಏಕೆಂದರೆ ಇದು ಉರಿಯೂತ ನಿವಾರಕ ಮತ್ತು ಆಂಟಿಫಂಗಲ್ ಗುಣಗಳು ಅಂದರೆ ತುರಿಕೆ, ನೆತ್ತಿಯನ್ನು ಶಮನಗೊಳಿಸುತ್ತವೆ, ಶಿಲೀಂಧ್ರಗಳ ಬೆಳವಣಿಗೆಯನ್ನು ಕಡಿಮೆ ಮಾಡುತ್ತೆ, ನೆತ್ತಿಯ pH ಸಮತೋಲನವನ್ನು ಪುನಃಸ್ಥಾಪಿಸುತ್ತೆ. ನಮ್ಮ ತಲೆಯಲ್ಲಿ ಯಾಕೆಷ್ಟು ಹೊಟ್ಟಾಗ್ತಾ ಇದೆ, ಕಾರಣ ಏನಿರಬಹುದು ಅಂತ ಹೇಳಬೇಕು ಅಂತಂದರೆ ಶಿಲೀಂಧ್ರಗಳು ಕಾರಣ ಆಗ್ತಾ ಇದೆ. ಶಿಲೀಂಧ್ರಗಳನ್ನು ಹೊಡೆದೋಡಿಸುವ ಶಕ್ತಿ ಈ ಅಲೋವೆರಾಕ್ಕೆ ಇದೆ. ಈ ಅಲೋವೆರಾ ಶಿಲೀಂಧ್ರಗಳ ವಿರುದ್ಧ ಹೋರಾಡ್ತಾ ಇರುತ್ತೆ, ಹಾಗೆ ತಲೆಹೊಟ್ಟನ್ನು ಪೂರ್ತಿಯಾಗಿ ಕಡಿಮೆ ಮಾಡುತ್ತೆ, ಹಾಗೆ ತುರಿಕೆಯನ್ನು ಶಮನಗೊಳಿಸುತ್ತೆ. ಅಂದರೆ ತುಂಬ ತಲೆ ಕೆರಿತಾ ಇರುತ್ತೆ, ಯಾವಾಗ ನೋಡ್ರು ಪರಪರ ಅಂತ ಕೆರಿತಾ ಇರೋದು, ಸಮಾಧಾನ ಆಗ್ತಾ ಇರಲ್ಲ, ಏನೋ ಒಂಥರ ತಲೆ ಕೆರ್ಕೋಬೇಕು ಅನಿಸುತ್ತೆ. ಆ ಕೆರೆತವನ್ನು, ಆ ತುರಿಕೆಯನ್ನು ಕಡಿಮೆ ಮಾಡೋ ಶಕ್ತಿ ಈ ಅಲೋವೆರಾ ಜೆಲ್ಲಲ್ಲಿದೆ ಅಂತಲೇ ಹೇಳ್ಬೋದು. ಹಾಗೆ ನೆತ್ತಿಯನ್ನು ಹೈಡ್ರೇಟ್ ಮಾಡುತ್ತೆ. ಕೆಲವೊಬ್ಬರು ನೆತ್ತಿಯನ್ನು ನೀವು ನೋಡ್ತಿರ್ಬೋದು, ತುಂಬ ಡ್ರೈ ಥರ ಇರುತ್ತೆ. ಒಣ ನೆತ್ತಿಯನ್ನು ಕೂಡ ದೂರ ಮಾಡಿ ಸಮತೋಲನವನ್ನು ತರುವ ಶಕ್ತಿ ಈ ಅಲೋವೆರಾದಲ್ಲಿ ಇದೆ. ಹಾಗೆ ನೆತ್ತಿಯ pH ಮಟ್ಟವನ್ನು ಕೂಡ ಸಮತೋಲನಗೊಳಿಸುತ್ತೆ. ಅಷ್ಟೇ ಅಲ್ಲದೆ ಡ್ಯಾಂಡ್ರಫ್ ರಿಮೂವ್ ಮಾಡೋದು ಅಷ್ಟೇ ಅಲ್ಲದೆ ಕೂದಲನ್ನು ನೈಸಾಗಿ ಶೈನ್ ಆಗಿ ಇಡುವಂತೆ ಮಾಡುತ್ತೆ. ತುಂಬ ಅಂದರೆ ತುಂಬ ಶೈನ್ ಆಗಿ ಮಾಡುತ್ತೆ ಈ ಅಲೋವೆರಾ ಜೆಲ್ಲು. ಹಾಗೆಯೇ ಕೂದಲು ಸೊಂಪಾಗಿ ಬೆಳೆಯಲು ಪ್ರಚೋದಿಸುತ್ತೆ. ಹಾಗೆಯೇ ನೀಳವಾಗಿ ಉದ್ದವಾಗಿ ಕೂದಲು ದಪ್ಪವಾಗಿ ಬೆಳೆಯುವಂತೆ ಕೂಡ ಸಹಾಯ ಮಾಡುತ್ತೆ. ಎಲ್ಲಿ ಕೂದಲು ಉದುರಿರುತ್ತೆ ಅದೇ ಜಾಗದಲ್ಲಿ ಕೂಡ ಕೂದಲು ಬೆಳಿಬೇಕು, ಅಷ್ಟೊಂದು ಸಹಾಯವನ್ನು ಮಾಡುತ್ತೆ. ಹಾಗೆ ಕೂದಲು ಸದಾ ಕಪ್ಪಾಗಿರುವಂತೆ ಕೂಡ ಮಾಡುತ್ತೆ. ಕೂದಲು ಬೆಳ್ಳಗಾಗಕ್ಕೆ ಬಿಡೋಲ್ಲ. ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಕೂದಲು ಸದಾ ಕಾಲ ಕಪ್ಪಾಗಿ ಇರ್ಬೋದು. ಅಷ್ಟೊಂದು ಚಮತ್ಕಾರಿ ಕೆಲಸವನ್ನು ಮಾಡುತ್ತೆ ನಮ್ಮ ಇವತ್ತಿನ ಈ ಮನೆ ಮದ್ದು ಅಂತಲೇ ಹೇಳ್ಬೋದು. ಇದನ್ನು ನಾವು ಪದೇ ಪದೇ ಬಳಸ್ತಾ ಇರೋದ್ರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಅಷ್ಟೇ ಅಲ್ಲದೆ ಇದು ನಮ್ಮ ಫೇಸ್ಗೆ, ನಮ್ಮ ಸೌಂದರ್ಯಕ್ಕೂ ಕೂಡ ಹೆಸರುವಾಸಿಯಾಗಿರುವಂಥ ಅಲೋವೆರಾ ಜೆಲ್ ಇದು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ನಾವು ಕಾಣಬೇಕು, ತುಂಬ ಶೈನಾಗಿ ಕಾಣಬೇಕು ಮುಖ ನಮ್ಮದು, ನಮ್ಮ ಕಲೆಗಳೆಲ್ಲ ಮಾಯ ಆಗಬೇಕು, ನಮ್ಮ ಮೊಡವೆಗಳೆಲ್ಲ ರಿಮೂವ್ ಆಗಬೇಕು, ತುಂಬ ವೈಟಾಗಿ ಕಾಣಬೇಕು, ಬ್ರೈಟಾಗಿ ಕಾಣಬೇಕು ಅಂದರೆ ನಾವು ಈ ಅಲೋವೆರಾ ಜೆಲ್ಲನ್ನೇ ನಾವು ಉಪಯೋಗಿಸ್ಬೇಕಾಗುತ್ತೆ. ಕಲೆಗಳಿದ್ದರೆ, ಹಾಗೆ ಟ್ಯಾನ್ ಆದರೆ, ಬ್ಲ್ಯಾಕ್ ಇದ್ದರೆ, ಮುಖ ಸುಕ್ಕುಗಟ್ಟದಂಗೆ ಆದರೆ, ಪ್ರತಿಯೊಂದಕ್ಕೂ ಕೂಡ ಬೆಸ್ಟ್ ಮನೆಮದ್ದು ಅಂತ ಅಂದರೆ ಈ ಅಲೋವೆರಾ ಜೆಲ್ಲೇ. ನಮ್ಮ ಕೈಗಳಿಗಿರ್ಬೋದು, ನಮ್ಮ ಕಾಲುಗಳು, ಕುತ್ತಿಗೆ, ಬೆನ್ನಿನ ಭಾಗ, ಹಾಗೆ ಮುಖಕ್ಕೆ ಸಂಬಂಧಪಟ್ಟಂಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ಒಂದು ಒಳ್ಳೆ ಗುಡ್ ರಿಸಲ್ಟನ್ನು ಕೊಡೋ ಶಕ್ತಿ ಇದರಲ್ಲಿ ಇದೆ. ಸೌಂದರ್ಯವರ್ಧಕ ಸಾಧನ, ಮನೆಮದ್ದು ಅಂತ ಕೂಡ ಇದನ್ನ ಹೇಳ್ಬೋದು ನಾವು. ನಾನಿಲ್ಲಿ ಒಂದು ಅಲೋವೆರಾ ತುಂಡನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ತೊಳೆದು ಅಲೋವೆರಾ ಜೆಲ್ಲನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿರೋ ಮುಳ್ಳುಗಳನ್ನೆಲ್ಲ ತೆಗೆದುಬಿಟ್ಟು ನಾನು ಅಲೋವೆರಾ ಜೆಲ್ಲನ್ನು ಕೂಡ ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ. ತಲೆಹೊಟ್ಟು ತುಂಬಾ ಇರುತ್ತೆ, ಅದಕ್ಕೆ ಯಾವ ಥರ ಮಾಡ್ಕೊಳ್ಳೋದು, ತಲೆಹೊಟ್ಟನ್ನು ಯಾವ ಥರ ನಾವು ಹೋಗಿಸ್ಕೊಳ್ಳೋದು ಅನ್ನೋದೇ ಗೊತ್ತಿರೋದಿಲ್ಲ. ಈ ತಲೆಹೊಟ್ಟು ಇರೋದ್ರಿಂದ ನಮ್ಮ ಕೂದಲು ತುಂಬಾ ಉದುರ್ತಾ ಇರುತ್ತೆ, ಬುಡ ಸಮೇತನೇ ಉದುರ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಕೂದಲು ಉದುರ್ತಾ ಇರುತ್ತೆ. ಪರಿಹಾರ ಏನು ಮಾಡ್ಕೋಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ತುಂಬಾ ಕಾಸ್ಟ್ಲಿ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ, ಅದರಿಂದ ಯಾವುದೇ ರೀತಿ ನಮಗೆ ರಿಸಲ್ಟು ಸಿಗ್ತಾ ಇರಲ್ಲ. ಆವಾಗ ನಾವು ಮನೆಯಲ್ಲೇ ಸುಲಭವಾಗಿ ಹೀಗೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗುತ್ತೆ. ಎಷ್ಟೊಂದು ಕೂದಲು ಉದುರ್ತಾ ಇರುತ್ತೆ ಅದೆಲ್ಲ ಕೂಡ ಕಂಟ್ರೋಲ್ ಆಗುತ್ತೆ, ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಒಂಥರ ಗ್ಲಾಸ್ ಥರ ಕಾಣಿಸ್ತಾ ಇದೆ ಈ ಅಲೋವೆರಾ ಜೆಲ್ಲು. ಎಷ್ಟೊಂದು ಚೆನ್ನಾಗಿ ನಮ್ಮ ಹೇರ್ಸು ಕೂಡ ಅದೇ ಥರ ಗ್ಲಾಸಿಯಾಗಿ ಕಾಣಿಸ್ಬೇಕು ಅಂತಂದರೆ ನಾವು ಈ ಅಲೋವೆರಾ ಜೆಲ್ಲನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ನಮ್ಮ ಡ್ಯಾಂಡ್ರಫನ್ನು ನಾವು ರಿಮೂವ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ನಾನಿಲ್ಲಿ ಮೊಸರನ್ನು ಕೂಡ ತಗೊಳ್ತಾ ಇದ್ದೀನಿ. ತಲೆ ಹೊಟ್ಟಿಗೆ ಹೇಳಿ ಮಾಡಿಸಿರೋ ರೆಮಿಡಿ ಅಂತ ಅಂದರೆ ಈ ಮೊಸರು ಅಂತಲೇ ಹೇಳ್ಬೋದು. ಹುಳಿ ಮೊಸರು ಇರ್ಬೋದು, ಇಲ್ಲಾಂದರೆ ಮೊಸರು ಇರ್ಬೋದು. ಈ ಮೊಸರು ತಲೆ ಹೊಟ್ಟನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡೋ ಶಕ್ತಿ ಈ ಮೊಸರಲ್ಲಿದೆ. ತಲೆಹೊಟ್ಟು ನಿವಾರಣೆಗೆ ಒಂದು ಎಕ್ಸಲೆಂಟ್ ಮನೆಮದ್ದು ಅಂದರೆ ಮೊಸರು ಅಂತಲೇ ಹೇಳ್ಬೋದು. ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಇದರಲ್ಲಿದೆ. ಇದು ನೆತ್ತಿಯನ್ನು ಸ್ವಚ್ಛಗೊಳಿಸುತ್ತೆ, ತುರಿಕೆಯನ್ನು, ತುಂಬ ತಲೆ ಕೆರಿತಾ ಇರುತ್ತೆ, ತುರಿಕೆ ಆಗ್ತಾ ಇರುತ್ತೆ, ಆ ತುರಿಕೆಯನ್ನು ಕೂಡ ನಿಯಂತ್ರಣ ಮಾಡೋ ಶಕ್ತಿ ಈ ಮೊಸರಿನಲ್ಲಿದೆ ಅಂತಲೇ ಹೇಳ್ಬೋದು.
ನಾವು ವಾರಕ್ಕೆ ಒಮ್ಮೆ ಆಗಲಿ, ವಾರಕ್ಕೆ 2 ಸಲ ಆಗಲಿ, ಇಲ್ಲ 3 ಬಾರಿ ಆಗಲಿ, ನಾವು ಪದೇ ಪದೇ ತಲೆಹೊಟ್ಟು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇರ್ತೀವಿ. ಅದರ ಮೆಥಡ್ ಗೊತ್ತಿರೋಂಗಿಲ್ಲ. ಹಾಗಾಗಿ ವಾರಕ್ಕೆ 2 ಸರಿ ಆಗಲಿ, 3 ಸರಿ ಆಗಲಿ ಇದನ್ನು ಬಳಸ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ತುರಿಕೆ ಕಡಿಮೆ ಆಗುತ್ತೆ, ಹಾಗೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಒಣ ಡ್ರೈ ಸ್ಕಿನ್ನನ್ನು ಕೂಡ ಕಡಿಮೆ ಮಾಡಿ ಸಮತೋಲನಗೊಳಿಸೋ ಶಕ್ತಿ ಈ ಮೊಸರಲ್ಲಿದೆ, ಹಾಗೂ ಅಲೋವೆರಾ ಜೆಲ್ಲಲ್ಲಿ ಕೂಡ ಇದೆ. ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೇವೆ ಇವೆರಡು ಪದಾರ್ಥಗಳು. ಈ ಎರಡು ಪದಾರ್ಥಗಳಿಂದ ನಾವು ಒಂದು ಒಳ್ಳೆ ಮನೆಮದ್ದನ್ನು ಮಾಡ್ಕೋಬೋದು. ನಮ್ಮ ತಲೆ ಹೊಟ್ಟನ್ನು ನಿವಾರಣೆ ಮಾಡ್ಕೋಬೋದು, ನಮ್ಮ ಹೇರ್ಸನ್ನು ಚೆನ್ನಾಗಿ ಗ್ರೋತ್ ಮಾಡ್ಕೋಬೋದು, ಸಿಲ್ಕ್ ಆ್ಯಂಡ್ ಶೈನಿ ಥರ ಮಾಡ್ಕೋಬೋದು, ಉದ್ದವಾಗಿ, ನೀಳವಾಗಿ, ದಪ್ಪವಾಗಿ, ಕಪ್ಪಾಗಿ ಕೂದಲನ್ನು ಬೆಳೆಸ್ಕೋಬೋದು. ಡ್ಯಾಂಡ್ರಫ್ ಹೋದರೆ ತನ್ನಿಂದ ತಾನೇ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದನ್ನು ಹೇಗೆ ಮಾಡ್ಕೊಳ್ಳೋದು, ಯಾವ ಥರ ತಯಾರು ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನೋಡ್ಕೊಳ್ಳೋಣ. ಚಿಕ್ಕ ತುಂಡಾಗುವಷ್ಟು ಅಲೋವೆರಾನ ತೆಗೆದುಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಬಟ್ಟಲಿನಷ್ಟು ನಾನು ಮೊಸರನ್ನು ಕೂಡ, ಗಟ್ಟಿ ಮೊಸರನ್ನು ಕೂಡ ತೊಗೊಂಡಿದ್ದೀನಿ. ಹುಳಿ ಮೊಸರು ಆದರೆ ಇನ್ನೂ ಚೆನ್ನಾಗಿರುತ್ತೆ. ಒಟ್ಟಲ್ಲಿ ಮೊಸರು ಒಂದು ಚಿಕ್ಕ ಬೌಲಷ್ಟು ಮೊಸರನ್ನು ಕೂಡ ತೆಗೆದುಕೊಂಡಿದ್ದೀನಿ. ಇದನ್ನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದು ಜೆಲ್ಲನ್ನು ಕೂಡ ಇದು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಚಿಕ್ಕ ಬೌಲಲ್ಲಿರೋ ಆ ಮೊಸರನ್ನು ಕೂಡ ಪೂರ್ತಿಯಾಗಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಬೌಲ್ನಷ್ಟು ನೀರನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಥರ ಮಿಕ್ಸಿ ಮಾಡ್ಕೊಳ್ಳೋಣ. ಹೀಗೆ ಮಿಕ್ಸಿ ಮಾಡ್ಕೊಂಡಿರೋ ಈ ಜೆಲ್ಲನ್ನು ನಾವು ತಲೆಯ ಬುಡಭಾಗಕ್ಕೆ ನೀಟಾಗಿ ಕಾಟನ್ನಿಂದ ಪ್ರೆಸ್ ಮಾಡ್ತಾ, ನೀಟಾಗಿ ಲೈಟಾಗಿ ಮಸಾಜ್ ಮಾಡ್ತಾ ಮಾಡ್ತಾ ಪೂರ್ತಿ ತಲೆ ಪೂರ್ತಿ ನೆತ್ತಿಯ ಭಾಗ ಇರ್ಬೋದು, ನಮ್ಮ ತಲೆಯ ಸ್ಕಿನ್ ಇರ್ಬೋದು, ತಲೆಯ ಬುಡಭಾಗಕ್ಕೆ ನೀಟಾಗಿ ಎಲ್ಲ ಕಡೆಯೂ ಕೂಡ ಹಚ್ಚಿ ಲೈಟಾಗಿ ಮಸಾಜ್ ಮಾಡ್ತಾ ಸುಮಾರು 15-20 ನಿಮಿಷಗಳ ಕಾಲ ಹಾಗೆ ಬಿಡಬೇಕಾಗುತ್ತೆ. ಹಾಗೆ ಬಿಟ್ಟು ಕ್ಲೀನಾಗಿ ತಲೆಯನ್ನು ವಾಶ್ ಮಾಡ್ತಾ ಬರೋದ್ರಿಂದ ನೆತ್ತಿಯಲ್ಲಿರ್ಬೋದು, ಹಾಗೆ ಪೂರ್ತಿ ತಲೆ ಬುಡಭಾಗದಲ್ಲಿರುವ ಡ್ಯಾಂಡ್ರಫ್ ಇರ್ಬೋದು ಪೂರ್ತಿಯಾಗಿ ರಿಮೂವ್ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ವಾರದಲ್ಲಿ 3 ಸರಿ ಆಗಲಿ, ವಾರದಲ್ಲಿ 2 ಸರಿ ಆಗಲಿ, ಇಲ್ಲ ಅಟ್ಲೀಸ್ಟ್ 1 ಸರಿನಾದರೂ ಈ ಥರ ನಾವು ಪೇಸ್ಟನ್ನು ಮಾಡಿಕೊಂಡು ಅಪ್ಲೈ ಮಾಡ್ತಾ ಬರೋದ್ರಿಂದ ಪೂರ್ತಿಯಾಗಿ ಡ್ಯಾಂಡ್ರಫನ್ನು ರಿಮೂವ್ ಮಾಡ್ಕೋಬೋದು. ಡ್ಯಾಂಡ್ರಫ್ ಕಡಿಮೆ ಆಯಿತು ಅಂತಂದರೆ ಹೇರ್ ಗ್ರೋತು ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂದರೆ ಬುಡ ಸಮೇತನೇ ಕೂದಲುಗಳೆಲ್ಲ ಹಾಗೆ ಬರ್ತಾ ಇರುತ್ತೆ. ಇದರಿಂದ ನಮಗೆ ಯಾವುದೇ ರೀತಿ ಪರಿಹಾರ ಸಿಗಲ್ಲ. ಕೂದಲು ಎಲ್ಲ ಉದುರಿ ತುಂಬ ತೆಳುವಾಗಿಬಿಟ್ಟಿರುತ್ತೆ, ಅಸಹ್ಯ ಅನಿಸುತ್ತೆ, ಮುಜುಗರ ಆಗುತ್ತೆ, ಡ್ಯಾಂಡ್ರಫು ಎಲ್ಲ ಕಾಣಿಸ್ತಾ ಇರುತ್ತೆ ಹೊರಗೆ. ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು ಅಂತಂದರೆ ನಾವು ಈ ಥರ ಒಂದು ರೆಮಿಡಿನ ಮಾಡಿಕೊಂಡು ವಾರದಲ್ಲಿ 2 ಸರಿ 3 ಸರಿ ಹೆಂಗೆ ಬೇಕೋ ಹಂಗೆ ನಾವು ಯೂಸ್ ಮಾಡಿಕೊಂಡು ಪೂರ್ತಿಯಾಗಿ ನಾವು ಡ್ಯಾಂಡ್ರಫನ್ನು ಕಡಿಮೆ ಮಾಡ್ಕೋಬೇಕು ಅಂತಂದರೆ ನಾವು ಈ ಥರ ಒಂದು ರೆಮಿಡಿನ ಮಾಡಿಕೊಂಡು ಅವಾಗವಾಗ ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನು ನಾವು ನೋಡ್ತೀವಿ. ಡ್ಯಾಂಡ್ರಫ್ ಪೂರ್ತಿ ಕಡಿಮೆ ಆಯ್ತಂದರೆ ನಿಮ್ಮ ಹೇರ್ ಗ್ರೋತು ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು. ಡ್ಯಾಂಡ್ರಫ್ ತಲೆಯಲ್ಲಿ ಇಟ್ಕೊಂಡು ಯಾವುದೇ ರೀತಿ ಕೂದಲನ್ನು ಬೆಳೆಸೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ನೀವೊಂದ್ಸರಿ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಪ್ಲೀಸ್ ಫ್ರೆಂಡ್ಸ್.